ಏನ್ ಸರ್ ಕೇಳಲಿಲ್ಲ, ನಿಮ್ಮ ಮಾತು ಏನು ಕೇಳಲಿಲ್ಲ, ಕಂಟಿನ್ಯೂ ಮಾಡಿ. ಯುವ ನಿಧಿ ಇನ್ನ ಬಂದಿಲ್ಲ ಅಂತಂದ್ರೆ ನೀವು ಕಂಟಿನ್ಯೂ ಮಾಡಿ. ನೀವೆಲ್ಲ ಅಪ್ಪರ್ ಕ್ರೀಮ್ ಸಿಟಿಸನ್ಸ್, ನಿಮ್ಗೆಲ್ಲ 2000 ಬೆಲೆ ಗೊತ್ತಾಗಲ್ಲ. ರಂಗನಾಥ್, ನೀವು ಅವರು ನೋಡಿ ಮಾತಾಡೋದಲ್ಲ, ನೀವು ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ. ಅವ್ರು ಹೇಳಿದಾಗ ಮಾತಾಡ್ಲಿಕ್ಕೆ ಹೋಗಬೇಡಿ, ನೀವು ನಿಮ್ಮ ವಿಚಾರ ಹೇಳಿಕೊಂಡು ಹೋಗಿ. ಹಾಗೇನೆ ಇವತ್ತಿನ ದಿನ ಅಲ್ಲ, ಗ್ಯಾರಂಟಿ ವಿಚಾರಕ್ಕೆ ಹಲವಾರು ಟೀಕಾರೋಪಗಳು ನೋಡಿ ಕೇಳ್ತಾ ಇದ್ದಾರೆ. ಅವರು ಸಹ ಅವರ ಕ್ಷೇತ್ರಕ್ಕೆ ಹೋದಾಗ 5 ಗ್ಯಾರಂಟಿಗಳು ನೀವು ಫಲಾನುಭವಿಗಳು ನೀವು ತೆಗೆದುಕೋಬೇಕು, ಅದನ್ನು ಬಿಡ್ಕೂಡುದು ಅಂತ ಹೇಳಿಲ್ವಾ ಅಂತ ಎಲ್ಲರೂ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿಯ ಸದಸ್ಯರು ಕೇಳಿ ಮಾನ್ಯ ಸಭಾಧ್ಯಕ್ಷರು. ಓಕೆ, ಕೇಳ್ತೇನೆ, ಕಂಟಿನ್ಯೂ ಮಾಡಿ. ಇವತ್ತಿನ ದಿನ ಪ್ರತಿ ಕುಟುಂಬಕ್ಕೂ ಪೆನ್ಷನ್ ಇಂದ ಹಿಡಿದು, ಗೃಹಲಕ್ಷ್ಮಿಯಿಂದ ಹಿಡಿದು, ಗೃಹ ಜ್ಯೋತಿಯಿಂದ ಹಿಡಿದು, ನಿರುದ್ಯೋಗ ಭತ್ಯೆಯಿಂದ ಹಿಡಿದು 5,000 ರೂಪಾಯಿ ಯಾವ್ದಾದ್ರು ಸರ್ಕಾರ ಇಡೀ ಭಾರತ ದೇಶದಲ್ಲಿ ಕೊಡ್ತಾ ಇದೆ ಅಂದ್ರೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ. ಇವತ್ತಿನ ಬದುಕಿನಲ್ಲಿ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಮಾನ್ಯ ಸಭಾಧ್ಯಕ್ಷ. ಇಡೀ ಸುಮಾರು 8 ತಿಂಗಳಿಂದ ಚುನಾವಣೆ ಶುರು ಆಗಿ 1 ವರ್ಷದಿಂದ ಇವರೆಲ್ಲ ಹೇಳಿದ್ರು ಗ್ಯಾರಂಟಿ ಸ್ಕೀಮು ಬೋಗಸ್ ಸ್ಕೀಮ್ ಅಂತ, ಗ್ಯಾರಂಟಿ ವರ್ಡ್ ಬೋಗಸ್ ಅಂತ. ಇವತ್ತಿನ ದಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಣ್ಣದೊಂದು ಆರ್ಟಿಕಲ್ ಬರ್ತಾನೆ ಇದೆ ಎವ್ರಿ ಡೇ, ಮೋದಿ ಅವರ ಗ್ಯಾರಂಟಿ ಅಂತ. ಅಂದ್ರೆ ನಮ್ಮ ಗ್ಯಾರಂಟಿಗಳನ್ನ ಅವ್ರು ಉಪಯೋಗಿಸ್ಕೊಂಡು ಹೆಸರುಗಳನ್ನ ಇವತ್ತಿನ ದಿನ ರಾಜಸ್ಥಾನ್ಗೂ ಹೊಡಿತಾ ಇದ್ದಾರೆ, ಮಧ್ಯಪ್ರದೇಶಗೂ ಹೊಡಿತಾ ಇದ್ದಾರೆ, ಉತ್ತರ ಪ್ರದೇಶಗೂ ಹೊಡಿತಾ ಇದ್ದಾರೆ. ಅವ್ರು ಮಾಡೋದೆಲ್ಲ ಸರಿ, ನಾವು ಮಾಡೋದೆಲ್ಲ ತಪ್ಪು ಅನ್ನೋದಂಥದ್ದು ಎಷ್ಟು ಸರಿ ಅಂತ ಕೇಳಿದ್ರೆ, ಇವತ್ತು ಯಾವ ವ್ಯಕ್ತಿನೂ ಇನ್ನೊಬ್ರು ಸಂತೋಷಕ್ಕೋಸ್ಕರ ಸೋಲಲು ಎದುರೋದಿಲ್ವೋ ಅವರಿಗೆ ಯಾವತ್ತು ಯಾರು ಅವ್ರ ಮುಂದೆ ಗೆಲ್ಲಕ್ಕಾಗಲ್ಲ ಅನ್ನೋ ಮಾತಿದೆ. ಅದರಂತೆ ನೀವು ಸಹ ಇವತ್ತು ಕರ್ನಾಟಕ ಕಾಂಗ್ರೆಸ್ಸಿನ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಸ್ಕೀಮ್ಸ್ಗಳು ನಿಮ್ಮ ಮನಸ್ಸಿಗೆ ತಟ್ಟಿದೆ ಅನ್ನೋದನ್ನ ನಮಗೂ ಗೊತ್ತಿದೆ. ರಾಜಕಾರಣದ ವಿಚಾರದಲ್ಲಿ ನೀವೇನೋ ಹೇಳದೆ ಹೊಗಳದೇ ಇರ್ಬೋದು, ಆದರೆ ಇವತ್ತಿನ ದಿನ ಸಾಮಾನ್ಯ ಜನರಿಗೆ ಎಲ್ಲ ಒಂದ್ ಕಡೆ ಅವರ ಬದುಕಿನ ಬದಲಾವಣೆಗೆ ನೀವು ಸಹ ಇದಕ್ಕೆ ಓಟ್ ಹಾಕಿದ್ದೀರಿ, ನಿಮ್ಮ ಶಕ್ತಿನೂ ಸಹ ಸೇರಿದೆ. ನಾನು ನಮ್ಮ ಸರ್ಕಾರದ ಪರವಾಗಿ